ನಮ್ಮ ಯೆಹೋವ ದೇವರ ಮಂದಿರ ನಿಮಿತ್ತವಾಗಿ ನಿನಗೆ ಸುಕ್ಷೇಮವನ್ನು ಹಾರೈಸುತ್ತೇನೆ. ಮಂಗಳವಾರ 21 ಜುಲೈ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಯೆರೆಮೀಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯದ 19ನೇ ವಚನ. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನುದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಮಕ್ಕಳನ್ನು ಕರೆದಾಗ, ತನ್ನ ಕಾರ್ಯ ಉದ್ದೇಶ ನೆರವೇರಿಸುವಾಗ ದೇವರು ತಾನೇ ಅವರನ್ನು ಎಲ್ಲ ಭೀತಿಯಿಂದ, ಹೋರಾಟಗಳಿಂದ ಬಿಡುಗಡೆ ಮಾಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೇರೆ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ಆದರೆ ನಿನ್ನನ್ನು ಅವರು ಸೋಲಿಸಲಾಗುವುದಿಲ್ಲ. ಕರ್ತನಲ್ಲಿ ಪ್ರೇರೆ, ದೇವರು ಯೆರೆಮೀಯನನ್ನು ಕರೆದು ತನಗೋಸ್ಕರವಾಗಿ ತನ್ನ ಉದ್ದೇಶ ನೆರವೇರಿಸಬೇಕು, ತನ್ನ ಜನರಿಗೆ ದೇವರು ಹೇಳುವಂಥ ಮಾತುಗಳನ್ನು ಹೇಳಬೇಕೆಂಬುದಾಗಿ ಯೆರೆಮೀಯನನ್ನು ಕರೆದಿದ್ದಾನೆ. ಯೂದಾಯದ ಜನರು, ಅವರ ಕಾರ್ಯಗಳು, ಅವರ ದುಷ್ಕೃತ್ಯಗಳು, ಅದರ ನಿಮಿತ್ತವಾಗಿ ಅವರಿಗೆ ಬರುವಂಥ ಆಪತ್ತು, ಇವುಗಳನ್ನು ಹೇಳಬೇಕೆಂಬುದಾಗಿ ದೇವರು ಯೆರೆಮೀಯನನ್ನು ಆರಿಸಿಕೊಂಡಿದ್ದಾನೆ. ಆದರೆ ಬಲಿಷ್ಠವಾದಂಥ ಯೂದಾಯದ ಜನರು, ಅರಸನು, ಮಂತ್ರಿಗಳು, ಹೀಗೆ ಎಲ್ಲರೂ ಯೆರೆಮೀಯನ ವಿರುದ್ಧವಾಗಿ ನಿಲ್ಲುವರು. ಅದು ಖಂಡಿತವಾಗಿ ನಡೆಯುವುದು. ದೇವರು ವಾಕ್ಯದಲ್ಲಿ ಹೇಳುವ ಹಾಗೆ, ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗದು. ದೇವರು ತಾನೇ ತನ್ನ ಜನರನ್ನು, ತನ್ನ ಸೇವಕರನ್ನು, ತನಗೋಸ್ಕರವಾಗಿ ನಿಲ್ಲುವಂಥವರನ್ನು, ಅಂದರೆ ದೇವರ ಚಿತ್ತ ನೆರವೇರಿಸುವಂಥವರನ್ನು ದೇವರು ಕಾಪಾಡುತ್ತಾನೆ. ಯಾವುದೇ ವಿಚಾರದಲ್ಲಿ ದೇವರ ಜನರ ವಿರುದ್ಧವಾಗಿ ನಿಂತವರು, ಅದು ಎಂಥ ದೊಡ್ಡ ಸಂಸ್ಥೆ ಆಗಿರಬಹುದು, ವ್ಯಕ್ತಿ ಆಗಿರ್ಬೋದು, ಬಲವಾಗಿರ್ಬೋದು, ಶಕ್ತಿ ಆಗಿರ್ಬೋದು, ಅವರು ಖಂಡಿತವಾಗಿ ಯುದ್ಧ ಮಾಡುವರು. ಅಂದರೆ ನಮ್ಮ ವಿರುದ್ಧವಾಗಿ ಅನೇಕ ವಿಧವಾದಂಥ ಶಕ್ತಿಗಳು ಯುದ್ಧ ಮಾಡಬಹುದು, ಆದರೆ ನಮ್ಮನ್ನು ಸೋಲಿಸಲಾಗುವುದಿಲ್ಲ. ಯಾಕಂದರೆ ದೇವರು ತಾನೇ ನಮ್ಮೊಂದಿಗೆ ನಿಂತಿದ್ದಾನೆ. ನಮ್ಮನ್ನು ಉದ್ಧರಿಸುವ ದೇವರು ತಾನೇ ನಮ್ಮೊಂದಿಗಿದ್ದಾನೆ. ಯಾವ ಶಕ್ತಿ, ವ್ಯಕ್ತಿ, ಯಾವ ವಿಚಾರವಾಗಲಿ ನಮ್ಮನ್ನು ಸೋಲಿಸಲಾಗುವುದಿಲ್ಲ. ದೇವರ ಚಿತ್ತ ನೆರವೇರಿಸುವಂಥವರಿಗೆ ದೇವರು ಸುರಕ್ಷೆಯನ್ನು ಅನುಗ್ರಹಿಸಿಕೊಡುತ್ತಾನೆ. ಕರ್ತನೇ, ದಯಾಮಯ ಸ್ವಾಮಿ, ನಿನ್ನವರಾಗಿ ನಿನ್ನ ಕಾರ್ಯವನ್ನು ಮಾಡಲಿಕ್ಕೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.